ಮೇ 23ನೇ ತಾರೀಕಿನಂದು ಕ್ಯಾಶ್ಯೂ ಆ್ಯಪಲ್ ಟು ಮಾರ್ಕೆಟ್ ವಾಟ್ಸಪ್ ಗ್ರೂಪ್ನಲ್ಲಿ ಬಂದ ಮಾಹಿತಿ ಹೀಗಿತ್ತು. ಪುತ್ತೂರಿನ ಗೇರುಹಣ್ಣು ಮೈಸೂರಿಗೆ ಹೋಗಿ ತೆಂಗಿನ ಹಾಲಿನ ಜೊತೆ ಬೆರೆತು ಐಸ್ ಕ್ರೀಮ್ ಆಗಿ ಮಂಗಳೂರಿನ ಬಾಳಂಬಟ್ ಹಾಲಿಗೆ ಬಂತು. ಸಂದರ್ಭ ಸಾವಯವ ಕೃಷಿಕ ಗ್ರಾಹಕ ಬಳಗ ಆಯೋಜಿಸಿದ್ದ 9ನೇ ವರ್ಷದ ಹಲಸು ಹಬ್ಬ. ಇದರ ರುಚಿ ನೋಡಿಯೇ ಬಿಡೋಣ ಅಂತ ಬಾಳಂಬಟ್ ಹಾಲಿಗೆ 24ನೇ ತಾರೀಕಿನಂದು ಭೇಟಿ ನೀಡಿದೆ. ಅಭಯ ವರ್ಜಿನ್ ಕೋಕೋನಟ್ ಎಣ್ಣೆ ಕಂಪನಿಯ ಮಾಲಕ ಮುಂಡಗೋಡ್ ಸುರೇಶ್ ಭಟ್ ಅವರ ಜೊತೆ ನಡೆಸಿದ ಮಾತುಕತೆ ಇಲ್ಲಿದೆ. ನಮಸ್ತೆ. ನಾನು ಮೂಲತಃ ತೆಂಗು ಕೃಷಿಕನಾಗಿ ಈ ವಿಭಾಗಕ್ಕೆ ಅಂದರೆ ಉದ್ದಿಮೆಗೆ ಇಳಿದಿರೋದು. ಫಸ್ಟು ನಾನು ಅಡಿಕೆ ಪತ್ರಿಕೆಯ ಲೇಖನ ಓದಿಕೊಂಡು ಆಮೇಲೆ ವರ್ಜಿನ್ ಕೋಕೋನಟ್ ಆಯಿಲ್ನ ಪ್ರಯೋಗ ಸ್ಟಾರ್ಟ್ ಮಾಡಿದೆ. ಆವಾಗ ಮಾಡುವಾಗಲೇ ಹಲವಾರು ಯೋಚನೆಗಳು ತೆಂಗಿನಿಂದ ಏನೇನು ಮಾಡ್ಬೋದು ಅನ್ನೋ ಒಂದು, ಯಾಕೆ ನಾವು ಇನ್ನೋವೇಷನ್ ಅನ್ನೋದಕ್ಕೊಂದು ಇಳಿದ ಮೇಲೆ ಅದು ಕೆಲವ್ದು ಆಕ್ಸಿಡೆಂಟ್ ಆಗಿ ಬರುತ್ತೆ, ಕೆಲವ್ದು ನ್ಯಾಚುರಲ್ಲಾಗಿ ಹೊಸ ಹೊಸ ಐಡಿಯಾಗಳು ಬರ್ತಾನೆ ಇರುತ್ತೆ. ದುರದೃಷ್ಟವಶಾತ್ ನಾನು ಕೃಷಿಯನ್ನು ಬಿಡಬೇಕಾಯಿತು. ಆಮೇಲೆ ಯಾವಾಗ ವರ್ಜಿನ್ ಕೋಕೋನಟ್ ಆಯಿಲ್ ಮಾಡ್ಕೊಂಡಿದ್ನೋ ಅದನ್ನೇ ಇನ್ನೂ ಜೀವನೋಪಾಯಕ್ಕಾಗಿ ಮಾಡಬೇಕು ಅಂತ ಮೈಸೂರಿಗೆ ಬಂದೆ. ಫಸ್ಟು ನಾನು ತೆಂಗಿನಕಾಯಿನ ತುರಿದು ಬಿಟ್ಟು ಮಿಕ್ಸರ್ ಅಂದರೆ ಕೆರೆಮಣ್ಣಿನಲ್ಲಿ ತುರಿದು ಬೆಳಗ್ಗೆ ತೋಟದ ಕೆಲಸ ಮಾಡಿ ಸಂಜೆ ಏನೋ ಟೀನ ಕಾಫಿನ ಕುಡ್ಕೊಂಡು 7 ಗಂಟೆ ನಂತರದ್ದು ಪ್ರಯೋಗಗಳು ಇವೆಲ್ಲ. ಆವಾಗ ಕಾಯಿ ತುರಿನಲ್ಲಿ ಹಿಂಡಿ ಬಟ್ಟೆನಲ್ಲಿ ಅದನ್ನು ಮಿಕ್ಸರ್ನಲ್ಲಿ ಬೀಸಿ ಬಟ್ಟೆನಲ್ಲಿ ಸೋಸಿ ಈ ಫರ್ಮೆಂಟೇಷನ್ ಮೆಥಡಲ್ಲಿ ಫಸ್ಟ್ ಮಾಡಿದ್ದು. ಆಮೇಲೆ ಹಾಗೆ ಅದನ್ನು 2013ನಲ್ಲಿ ನನಗೆ ದೇಶಪಾಂಡೆ ಫೌಂಡೇಶನ್ಗೆ ನಾನು ಉದ್ದಿಮೆ ಇದಕ್ಕೆ ಒಂದು ಅರ್ಜಿ ಹಾಕಿದ್ದೆ. ಅಲ್ಲೆಲ್ಲ ಸೆಲೆಕ್ಷನ್ ಆಗಿ ನನಗೆ ನವೋದ್ಯಮಿ ಪ್ರಶಸ್ತಿ ಕೂಡ ಸಿಗುತ್ತು. ಡಾಕ್ಟರ್ ಸುಧಾಮೂರ್ತಿ ಇನ್ಫೋಸಿಸ್ ಫೌಂಡೇಶನ್ ಅವರು ಅದನ್ನು ಕೊಟ್ಟರು. ಅದ್ರ ಜೊತೆಗೆ ಒಂದು 50,000 ರೂಪಾಯಿ ನಗದು ಬಹುಮಾನನೂ ಬಂತು. ಅದರಿಂದ ಒಂದೆರಡು ಸಣ್ಣ ಮೆಷಿನ್ ತೊಗೊಂಡೆ. CFTRIಯಿಂದ ಟೆಕ್ನಾಲಜಿ ತೊಗೊಂಡೆ. ಯಾಕೆಂದರೆ ಫರ್ಮೆಂಟೇಷನ್ ಮೆಥಡಲ್ಲಿ ಅದು ಹುಳಿ ಬಂದು ಬರಿಸುವಿಕೆಯ ಕಾರಣದಿಂದ ಮಾಯಿಶ್ಚರ್ ಅದರಲ್ಲೇ ಉಳಿತಾ ಇತ್ತು. ಹಾಗಾಗಿ ಅದರದ್ದು ಶೆಲ್ಫ್ ಲೈಫು ಸ್ವಲ್ಪ ಕಡಿಮೆ ಇತ್ತು. ಹಾಗಾಗಿ ಸೆಂಟ್ರಿಫ್ಯೂಗಲ್ ಪ್ರೊಸೆಸ್ ತೊಗೊಂಡು ನಾನು ವರ್ಜಿನ್ ಕೋಕೋನಟ್ ಆಯಿಲನ್ನು ಸ್ಟಾರ್ಟ್ ಮಾಡಿದೆ. ತುಂಬ ದರ ಹೆಚ್ಚಿರೋದಕ್ಕಾಗಿ ಅದನ್ನು ಮಾರಾಟ ಮಾಡೋದು ಸ್ವಲ್ಪ ಕಷ್ಟ. ಹಾಗಾಗಿ ತೆಂಗಿನ ಹಾಲಿನ ಮಿಲ್ಕ್ ಶೇಕ್ಗಳು ಆ ರೀತಿಯಾದಂಥ ಒಂದೊಂದು ವಿಚಾರಗಳು ಹೊರಗೆ ಬರ್ತಾ ಹೋಯಿತು. ತೆಂಗಿನ ಹಾಲಿನ ಮಿಲ್ಕ್ ಶೇಕ್ಗಳನ್ನು ಮಾಡಿದ್ದೀನಿ. ನನ್ನ ಮೂಲ ಉದ್ದೇಶ ಯಾವುದೇ ಕೆಮಿಕಲ್ಸು ಪ್ರಿಸರ್ವೇಟಿವ್ಸ್ಗಳನ್ನು ಸುರಿದೇನೆ ಮಾರಬೇಕು ಅಂತ. ಅದಿಲ್ಲದೆ ನಾವು ಆ್ಯಂಬಿಯಂಟ್ ಟೆಂಪರೇಚರಲ್ಲಿ ಇವು ಯಾವುದನ್ನು ಕಾಪಿಡ್ಲಿಕ್ಕೆ ಆಗಲ್ಲ, ಕೋಲ್ಡ್ ಸ್ಟೋರೇಜಲ್ಲೇ ಹೋಗಬೇಕಿತ್ತು. ಹಾಗಾಗಿ ಅದು ಒಂದು ಐಸ್ ಕ್ರೀಮಿನ ಪರಿಜ್ಞಾನನೂ ಬಂತು ಮಾಡಬೇಕು ಅಂತ ಅದ್ರ ಬಗ್ಗೆ ಪ್ರಯೋಗಗಳನ್ನು ಇದು ಮಾಡಿದ್ವಿ. ಪ್ರಥಮ ಬಾರಿಗೆ ಮೈಸೂರಿನ ಸಹಜ ಸಮೃದ್ಧದವ್ರು ನಡೆಸ್ತಕ್ಕಂಥ ಹಲಸಿನ ಮೇಳದಲ್ಲಿ ಅದನ್ನು ಪ್ರಾಯೋಗಿಕವಾಗಿ ಇಟ್ವಿ. ಆವಾಗ ಕೂಡ ನನಗೆ ಐಸ್ ಕ್ರೀಮ್ ಚರ್ನರು ಇದು ಏನೂ ಇರಲಿಲ್ಲ. ತೆಂಗಿನ ಹಾಲಿಂದ ಎಲ್ಲನ ಮಿಕ್ಸ್ ಮಾಡಿ ಅದಕ್ಕೆ ಹಲಸಿನ ಹಣ್ಣು, ಆವಾಗ ಮಾಡಿದ್ದು ಹಲಸಿನ ಹಣ್ಣಿಂದು ಒಂದೇ ಮಿಕ್ಸರ್ನಲ್ಲೇ ಬ್ಲೆಂಡ್ ಮಾಡಿ ಅದನ್ನು ಫ್ರೀಝರಲ್ಲಿ ಇಟ್ವಿ. ತುಂಬ ಉತ್ಸಾಹದಾಯಕ ಇದು ಬಂತು ಅವತ್ತು ನಮಗೆ. ಒಂದೇ ದಿನ ಸಂಜೆ 6 ಗಂಟೆಗೆ ನಾವು ಅದನ್ನು ಓಪನ್ ಮಾಡಿ, ಯಾಕೆಂದರೆ ಗಟ್ಟಿ ಆಗಿರಲಿಲ್ಲ. ಕೃಷ್ಣ ಪ್ರಸಾದ್ ಅವರು ಏನಾದರೂ ಹಲಸಿಂದು ಮಾಡಬೇಕು, ನೀವು ಹಲಸಿನ ತೆಂಗಿನ ಹಾಲು ಮಿಕ್ಸ್ ಮಾಡಿ ತನ್ನಿ ಅಂತ ಜ್ಯೂಸ್ ಮಾಡೋಣ ಅಂತಿತ್ತು. ಮತ್ತು ಅದೇ ಶೆಲ್ಫ್ ಲೈಫ್ ಇಶ್ಯೂಸ್ ಬಂತು. ಹಾಗಾಗಿ ಹೇಗೋ ಮಾಡ್ತೀವಿ, ಐಸ್ ಕ್ರೀಮ್ ಮಾಡೋಣ ಹೇಳಿ ಮಾಡ್ಕೊಂಡು ತೊಗೊಂಡೋದ್ವಿ. ಒಂದೇ ದಿನಕ್ಕೆ ಒಂದು 12-13 ಬಾಕ್ಸ್ಗಳು ಖಾಲಿ ಆಯಿತು. ಹಾಗೆ ಅದನ್ನು ಮುಂದುವರಿಸ್ಕೊಂಡು ಮಾಡ್ಕೋತಾ ಬರ್ತಾಯಿದ್ದೀನಿ. ಬೇಸ್ ಪೂರ್ತಿ ತೆಂಗಿನ ಹಾಲು, ಯಾವುದೇ ಡೈರಿ ಇಂಗ್ರೀಡಿಯೆಂಟ್ಸ್ಗಳನ್ನು ಬಳಸಲ್ಲ, ಪ್ರಿಮಿಕ್ಸಸ್ಗಳನ್ನು ಬಳಸಲ್ಲ, ಆಮೇಲೆ ಯಾವುದೇ ರಿಫೈನ್ಡ್ ಆಯಿಲ್ಗಳನ್ನು ಬಳಸಲ್ಲ. ಮಾರ್ಕೆಟ್ನಲ್ಲಿರ್ತಕ್ಕಂತಹ ಐಸ್ ಕ್ರೀಮ್ಗಳು ಸಾಮಾನ್ಯ 90% ರಿಫೈನ್ಡ್ ಆಯಿಲ್ಗಳಿಂದನೇ ಮಾಡೋ ಅಂಥದ್ದು. ಕೆಲವರು ಮಾತ್ರ, ಈಗ ಇಲ್ಲಿ ಮರಿಕೇನವರು ಇದ್ದಾರೆ, ಅವರು ಶುದ್ಧ ಹಾಲಿಂದನೇ ಬಳಸ್ತಾರೆ. ಅವರು ಕೂಡ ಯಾವುದೇ ಕೆಮಿಕಲ್ಸು ಪ್ರಿಸರ್ವೇಟಿವ್ಸ್ ಕೂಡ ಹಾಕಲ್ಲ. ನನ್ನ ಇದು ಅಷ್ಟೇ, ಅವರು ಹಾಲಿನಿಂದ ಮಾಡ್ತಾರೆ, ನಾನು ತೆಂಗಿನ ಹಾಲಿನಿಂದ ಮಾಡ್ತೀನಿ. ನಾವು ಯಾವುದೇ ಕೆಮಿಕಲ್ಸ್ಗಳೆಲ್ಲ ಬಳಸಲ್ಲ. ನಮಗೂ ಸಾಮಾನ್ಯ ಈಗ ಒಂದು 30 ವೆರೈಟಿ ಐಸ್ ಕ್ರೀಮ್ಗಳನ್ನು, ನ್ಯಾಚುರಲ್ ಹಣ್ಣುಗಳನ್ನು ಬಳಸಿ ನಾವು ಮಾಡಿದ್ದೀವಿ. ಇಲ್ಲಿ ತಂದಿರೋದು ಒಂದು 10 ವೆರೈಟಿ ಐಸ್ ಕ್ರೀಮ್ ನಾನು ಇಲ್ಲಿ ತಂದಿರೋದು. ಈ 10 ಹಣ್ಣಲ್ಲೂ ನಮಗೊಂದು ವಿಶೇಷ ಆಕರ್ಷಣೆ ಅಂದರೆ, ಇತ್ತೀಚೆಗೆ ನಮಗೆ ಈಗ ಈ ಗೇರು ಹಣ್ಣಿನ ಮೌಲ್ಯವರ್ಧನೆ ಬಗ್ಗೆ ನಾವು ವಿಶೇಷವಾಗಿ ಒತ್ತು ಕೊಡ್ತಾ ಇದ್ದೇವೆ. ಭಾಳಷ್ಟು ಕಡೆ ಬೇರೆ ಏನೇನೋ ಪ್ರಯತ್ನ ಮಾಡ್ತಾ ಇದ್ದೇವೆ. ಸೊ ಅದು ಒಂದು ತುಂಬ ಆಕರ್ಷಣೀಯ ಕಂಡಿತ್ತು. ಹೌದು, ಇದ್ರ ಬಗ್ಗೆ ನನಗೆ ಮೊದಲು ವಿಚಾರ ಇರಲಿಲ್ಲ, ಗೇರಣ್ಣಿಂದ ಇದು ಮಾಡಬೇಕು ಅಂತ. ಡಾಕ್ಟರ್ ಮೋಹನ್ ತಲ್ಕಾಲ್ಕೊಪ್ಪ ಪುತ್ತೂರಿನ ಗೇರು ಸಂಶೋಧನಾ ಕೇಂದ್ರದ ಅವರು ವಿಜ್ಞಾನಿಗಳು, ಒಂದು ಸರಿ ಅವರನ್ನ ಭೇಟಿ ಮಾಡಿ ಆದಾಗ ಅವರು ಇದ್ರ ಬಗ್ಗೆ ಹೇಳಿದರು. ಅದೇ 2 ದಿನ ಮುಂಚೆ ಶ್ರೀ ಪಡ್ರೆ ಅವರು ಕೂಡ ಗೇರು ಹಣ್ಣಿಂದ ನೀನೇನಾದ್ರು ಮಾಡಲಿಕ್ಕಾಗತ್ತಾ ನೋಡು ಅನ್ನೋ ಮೆಸೇಜ್ ಬಂದಿತ್ತು.
ಅದಾಗಿ 2 ದಿನಕ್ಕೆ ಮೋಹನ್ ತಲ್ಕಾಲ್ಕಪ್ಪ ಅವರನ್ನು ಭೇಟಿ ಮಾಡುವ ಸುಯೋಗನೂ ಬಂತು. ಅವರು ಮತ್ತೆ ಮೊದಲನೇ ಬಾರಿಗೆ 1 kg ಗೇರುಹಣ್ಣಿನ ಪಲ್ಪನ್ನು ನನಗೆ ಒದಗಿಸಿಕೊಟ್ಟರು ಅವರ ಸಂಸ್ಥೆಯಿಂದ. ಅದನ್ನು ತಗೊಂಡೋಗಿ ಮಾಡಿದೆ, ಚೆನ್ನಾಗಿ ಬಂತು. ಮತ್ತು ಅವರಿಗೆ ಅದನ್ನು ಒಂದು ಸ್ಯಾಂಪಲನ್ನು ತಿರುಗಿ ಮತ್ತೊಮ್ಮೆ ಮಂಗಳೂರು ಕಡೆ ಎಕ್ಸಿಬಿಷನ್ನಿಗೆ ಬರುವಾಗ ತಂದು ಕೊಟ್ಟೆ. ಖುಷಿಪಟ್ಟರು, ಜನನೂ ಟೇಸ್ಟ್ ಕೊಟ್ಟಾಗ ಖುಷಿಪಟ್ಟರು. ಅದರ ನಂತರ ಅವರೇ ಇನ್ನೊಂದು ಮುರಳೀಧರ ಅಂತ ಇದ್ದಾರೆ, ಇಲ್ಲಿ ಸತ್ವಂ ಸಂಸ್ಥೆ ಇದೆ ಅವರಿದ್ದು, ಅವರು ಒಂದು 10 kg ಪಲ್ಪ್ ಕೊಟ್ಟರು. ಅದನ್ನೇ ಮಾಡ್ಕೊಂಡು ಬಂದು ಇಲ್ಲಿ ತಂದಿರೋದು. ಇನ್ನೊಂದು ಈ ಕಬ್ಬಿನ ಹಾಲೆಂದು ಅದೊಂದು ವಿಶೇಷತೆ ಏನು? ಕಬ್ಬಿನ ಹಾಲಿಂದ ಜನ ನಮ್ಮ ಹತ್ರಕ್ಕೆ ಶುಗರ್ ಫ್ರೀ ಕೊಡಿ ಅಂತ ಹೇಳ್ತಾರೆ. ಇದು ಬರೀ ಹಣ್ಣುಗಳನ್ನು ಹಾಕಿಬಿಟ್ರೆ ಅದು ಬರೀ ಹಣ್ಣು ತಿಂದಂಗೂ ಆಗುತ್ತೆ. ನಾವು 50% ಮೇಲೆ ನಾವು ಹಣ್ಣನ್ನು ಇದು ಮಾಡಬೇಕು. ಇಲ್ಲಾಂತಂದರೆ ಬರೀ ಚಪ್ಪೆ. ನಿಮಗೆ ಒಂದು ಐಸ್ ಕ್ರೀಮ್ ಅಂತಂದರೆ ಮಿನಿಮಮ್ ಬ್ರಿಕ್ಸ್ 25% ಮೇಲಿದ್ದರೆ ಮಾತ್ರ ಅದು ಆ ಐಸ್ ಕ್ರೀಮಿನ ಸ್ವಾದ ಬರುತ್ತೆ. ಬರೀ ಹಣ್ಣು ಹಾಕಿದ್ರೂ ಇದಾಗಲ್ಲ. ಬೇರೆ ಬೆಲ್ಲಗಳ ಬಗ್ಗೆ ನನಗೆ ಯಾವುದೇ ಹಣ್ಣುಗಳನ್ನು ಬೆಲ್ಲದ ಜೊತೆಗೆ ಮಿಕ್ಸ್ ಮಾಡಿದಾಗ ನಿಮಗೆ ಒಂದು 2-3 ದಿನದಲ್ಲಿ ಬೆಲ್ಲ ಎಲ್ಲದನ್ನು ನುಂಗಿಬಿಡುತ್ತೆ. ನಿಮಗೆ ಯಾವ ಹಣ್ಣಿನ ಫ್ಲೇವರ್ ಕೂಡ ನಿಮಗೆ ಬೆಲ್ಲ ಕೊಡೋದಿಲ್ಲ. ನೀವು ಯಾವ್ದು ಹಾಕಿದ್ರೂ, ಯಾವ ಹಣ್ಣು ಹಾಕಿದ್ರೂ 1 ವಾರದ ನಂತರ ನಿಮಗೆ ಬರೋದು ಬೆಲ್ಲದ ಫ್ಲೇವರ್ ಅಷ್ಟೇ. ಹಾಗಾಗಿ ಆ ಇದರಲ್ಲಿ ವಿಚಾರ ಮಾಡ್ತಾ ಕಬ್ಬಿನ ಹಾಲಿಂದ ಹಾಕಿ ಮಾಡೋಣ ಅಂತ ಒಂದು 3-4 ಪ್ರಯೋಗ ಮಾಡಿ ಈಗ ಇದನ್ನು ಈ ಹಂತಕ್ಕೆ ತಂದಿದ್ದೀವಿ. ಇದರಲ್ಲಿ ನಾವು ಯಾವುದೇ ಕೃತಕ ಸಕ್ಕರೆಗಳನ್ನು ಬಳಸಿಲ್ಲ. ಕಬ್ಬಿನ ಹಾಲು, ತೆಂಗಿನ ಹಾಲು ಮತ್ತು ನಾವು ಇದಕ್ಕೆ ಕಾರ್ನ್ಫ್ಲೋರು ಮತ್ತು ಅಗರ್ ಅಗರ್ ಅಂತ ಐಸ್ ಕ್ರೀಮ್ ಮಾಡಲಿಕ್ಕೆ ಬಳಸ್ತೀವಿ. ಇದಿಷ್ಟು ಐಟಮ್ಗಳಿಂದನೇ ಮಾಡಿರೋದು. ಈ ಇದರಲ್ಲಿ ಸ್ವಲ್ಪ ನಾವು ಕಬ್ಬಿನ ಹಾಲು ಕುಡಿಯುವಾಗ ಶುಂಠಿ ಮತ್ತು ಲಿಂಬೆಹಣ್ಣುಗಳನ್ನು ಹಾಕ್ತೀವಿ. ಬರೀ ಹಾಗೆ ಕಬ್ಬಿನ ಹಾಲು ಮಾಡಿದಾಗ ಅಷ್ಟು ಚೆನ್ನಾಗಿ ಬರಲಿಲ್ಲ. ಶುಂಠಿ ಮತ್ತು ಇದನ್ನು ಹಾಕಿದಾಗ ಅದು ಎನ್ಹ್ಯಾನ್ಸ್ ಆಗಿದೆ ಅದರದ್ದು ಟೇಸ್ಟು. ಈಗ ಇದೇ ರೀತಿ ಇನ್ನೊಬ್ಬರು ನೀರಾದಿಂದ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಅವ್ರು ನೀರಾಗಿ ಸಪ್ಲೈ ಮಾಡಿದರೆ ನಾವು ಅದನ್ನು ಟ್ರೈ ಮಾಡ್ತೀವಿ.